ಪರಿಪೂರ್ಣ ಪುಣ್ಯನಾದನ ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ವಿನೋದ ವರಕಾದ್ರಿಯಂದ್ರು ಹರಿಯ ತಾನು ತಾನಾಗೆ ಪ್ರತ್ಯಕ್ಷನಾದ ನನ್ನ ತಾಯಿ ಅಂಜನಾದೇವಿ ವಾಣಿಯಂತೆ, ಮಗು, ಯಾರು ನಿನ್ನ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ನಿನ್ನ ಸಾಕ್ಷಾತ್ ಗುರುವು. ದೈವವು ಸರ್ವಸ್ವವು ಅವರೇ ಆಗಿರುತ್ತಾರೆಂದು ತಿಳಿದು ಕಾಯ ವಾಚ ಮನಸ ಅವರ ಸೇವೆಯನ್ನು ಮಾಡು ಎಂದು ಹೇಳಿದ್ದರಲ್ಲವೇ. ಇಂದಿಗೆ ಆ ವಾಣಿಯು ಸತ್ಯವಾಯಿತು. ಧನ್ಯನಾದನು. ಈ ಮಹಾನುಭಾವರು ಯಾರೆಂದು ತಿಳಿಯುವನು. ರವಿ ಶಶಿಗಳಂತಿರ್ಪ ರಂಗಮೂರ್ತಿಗಳಾರ ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳಾರು ರಮಣೀಯವಾದ ನಿಮ್ಮ ನಾಮಧೇಯವನು ಲಕ್ಷ್ಮಣ, ಅಣ್ಣ, ನಮಗೆ ಆಪತ್ಕಾಲದಲ್ಲಿ ಬಂದು ಸಹಾಯವನ್ನು ಮಾಡಿದ ಈತನಿಗೆ ನಮ್ಮ ವೃತ್ತಾಂತವನ್ನು ತಿಳಿಸಿ ಆತನ ವೃತ್ತಾಂತವನ್ನು ತಿಳಿಯುವನಾಗು. ಹಾಗೆ ಆಗಲೇ ಅಣ್ಣ. ರವಿಕುಲದ ರಸ ಶ್ರೀ ದಶರಥಾತ್ಮಜ ಪುತ್ರರೈ ನಾವು ರವಿಕುಲದ ರಸ ಶ್ರೀ ದಶರಥಾತ್ಮಜ ಪುತ್ರರೈ ನಾವು ರಾಮ ಲಕ್ಷ್ಮಣರೆಂಬ ನಾಮಧೇಯವೈ ಸರ್ವಭೌಮರ ಶಿರದೆ ಸಾರ್ವಭೌಮರ ಶಿರದೆ ಚೀರವಲ್ಕಲಗಳೇಕೆ ವನದೇ ಸಂಚರಿಸಲೇಕೆ ಜನಕನಾಜ್ಞೆಯ ವಹಿಸಿ ಜಟಾವಲ್ಕಲಗಳ ಧರಿಸಿ ಈರೇಳು ಸಂವತ್ಸರ ವನವಾಸವಂಗಯ್ಯರು ಜನಕನಾಜ್ಞೆಯೈ ಪವನಾತ್ಮರ ನೀವೋ ಪಾವನಾತ್ಮರ ನೀವೋ ಪಾಪಿರಲ್ಲಿ
ಗತಿಯ ಪ್ರಾರ್ಥಿಸುವೆನೋ ಪ್ರಾರ್ಥಿಸುವೆನೋ. ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ, ಪಾಪಿ ರಾವಣನೆಲ್ಲ ಪತ್ನಿಯನ್ನು ಕೊಂದೊಯ್ದ, ಪಥವರಿಯದಿರಿ ಹೋಗುತ್ತಿವೆ ವಯ್ಯ. ಅನಿತಾ ದೊಡೆ ಅನಿತಾ ದೊಡೆ ಈ ಆಭರಣಗಳ ರವಿವೋ ನೋಡಿರೆ ಧ್ವನಿಯಲ್ಲಿ ಎಸದಿಹಳಲ್ಲೇ ಹಕಟ 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 ಕಟ ಕಂಡನು ಸೀತೆಯಾಭರಣಗಳು, ಹಕಟ ಕಟ ಕಂಡನು ಸೀತೆಯಾಭರಣಗಳ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತನೇನು, ಸೀತೆಯಾಕಾರವೇ ಮುಂದೆ ಬಂದಂತೆ. ಅಯ್ಯ ಅಯ್ಯ ಯಾರಾದೊಡೆ ಯಾರಾದೊಡೆ ಎನ್ನ ಪ್ರಾಣ ನೀನು, ಬೇರೆಲ್ಲ ವಾಯುನಂದನು ನಾನು ಪರಮ ಭಕ್ತ ನೀನು, ಶ್ರೀರಾಮದೂತ ಜಯ ರಾಮದೂತ ಹನುಮಂತ ನಾನು ನಾನು ಲಕ್ಷ್ಮಣ ಅಣ್ಣ, ಆಪತ್ಕಾಲ ಬಂದು ನಮಗೆ ಸಹಾಯ ಮಾಡಿದ ಈತನಿಗೆ ನಮ್ಮ ವೃತ್ತಾಂತವನ್ನು ತಿಳಿಸಿ ಆತನ ವೃತ್ತಾಂತವನ್ನು ತಿಳಿಯುವಾಗ ಸಹೋದರ. ಹಾಗೆ ಅಣ್ಣ. ಕೇಳ್ರಿ ಅಯ್ಯ ವಾನರ ಕೇಳು, ನಾವು ಅಯೋಧ್ಯಾಧಿಪತಿಯಾದ ದಶರಥ ಚಕ್ರವರ್ತಿಯ ಮಕ್ಕಳು. ಇವರೇ ಜ್ಯೇಷ್ಠರಾದ ಶ್ರೀ ರಾಮಚಂದ್ರ ಮೂರ್ತಿಗಳು. ಎರಡನವನಾದ ನಾನೇ ಲಕ್ಷ್ಮಣನು. ಇನ್ನು ಉಳಿದವರು ಭರತ ಶತ್ರುಘ್ನರು. ಪಿತೃವಾಕ್ಯ ಪರಿಪಾಲನೆಗಾಗಿ ಬಂದ ನಾವು ಪಂಚವಟಿಯಲ್ಲಿ ಕಾಲವನ್ನು ಕಳೆಯುತ್ತಿದ್ದೆವು. ಒಂದು ದಿನ ನನ್ನ ಹತ್ತಿಗೆಯವರು ಪರ್ಣಶಾಲೆಯ ಮುಂದೆ ಓಡಾಡುತ್ತಿದ್ದ ಸ್ವರ್ಣ ಜಿಂಕೆಯನ್ನು ಕಂಡು ಭ್ರಮಿಸಿದರು. ಆಗ ಅದನ್ನು ಹಿಡಿಯಲು ನನ್ನ ಅಣ್ಣನು ನನ್ನನ್ನು ಹೊತ್ತಿಗೆಯವರ ಕಾವಲಿಗಿರಿಸಿ ಅದನ್ನು ಹಿಂಬಾಲಿಸಿ ಹೊಡೆದರು. ಆದರೆ ಆ ಮೃಗವು ಕೈಗೆ ಸಿಗದಂತೆ ಬಹುದೂರ ಹೋಯಿತು. ಆಗ ಅಣ್ಣನು ಬಾಣವನ್ನು ಬಿಡಲು ಆ ಮಾಯಾವಿಯು ಆ ಸೀತಾ ಹಾ ಲಕ್ಷ್ಮಣ ಎಂದು ಕೂಗಿಕೊಂಡಿತು. ಅದನ್ನು ಕಂಡು ಭಯಭೀತರಾದ ನನ್ನ ಅತ್ತಿಗೆಯವರು ಅಣ್ಣನಿಗೇನೋ ತೊಂದರೆಯಾಗಿರಬಹುದೆಂದು ಭಾವಿಸಿ ನನ್ನನ್ನು ಅಣ್ಣನ ಯೋಗಕ್ಷೇಮವನ್ನು ನೋಡಿಕೊಂಡು ಬರುವಂತೆ ನನ್ನನ್ನು ಆ ಕಡೆ ಕಳಿಸಿದರು. ನಾನೆಲ್ಲ ಸಮಯವನ್ನು ಅರಿತು ಯಾರೋ ರಾವಣನಂತೆ ನನ್ನ ಮಾತೆಯವರನ್ನು ಕದ್ದೊಯ್ದನೆಂದು ಜಟಾಯುವಿನಿಂದ ವಿಚಾರವನ್ನು ತಿಳಿದು ಆ ರಾವಣನ ನೆಲೆಯನ್ನು ಹುಡುಕುತ್ತಾ
ರಾವಣನ ಎಲೆಯನ್ನು ಕಾಣದೆ ದುಃಖತಪ್ತರಾದ ನಾವು ಪ್ರಾಣವನ್ನು ಕಳೆದುಕೊಳ್ಳಬೇಕೆಂದು ನಿಶ್ಚಯಿಸಿ ಪರ್ವತವೆಂದು ತಿಳಿದು ಈ ಕಬಂಧನನ್ನು ಹೊತ್ತುತ್ತಿದ್ದೇವಪ್ಪ. ಹಾ ಹಾ, ಮಹಾನುಭಾವರೇ, ತಮ್ಮ ವಿಚಾರವನ್ನು ಕೇಳಿ ನನಗೆ ಬಹಳ ದುಃಖವಾಯಿತು. ನಾನು ವೃಕ್ಷಕುಮಾರ ಸುಗ್ರೀವರ ಸಚಿವನು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾ ದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಮಾರುತಿ, ವಾಯುಪುತ್ರ, ಆಂಜನೇಯ, ಹನುಮಂತ ಎಂತಲೂ ಕರೆಯುವರು. ನನ್ನೊಡೆಯನಾದ ಸುಗ್ರೀವರಾಜನು ರಾಜಭ್ರಷ್ಟನಾಗಿ ತನ್ನಣ್ಣನಾದ ವಾಲಿಗೆ ಹೆದರಿ ಹಲವು ಮಂದಿ ಕಪಿವೀರರೊಡನೆ ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಮತ್ತಂಗ ಮಹರ್ಷಿಗಳ ಶಾಪಕ್ಕೆ ಹೆದರಿ ವಾಲಿಯು ಇಲ್ಲಿಗೆ ಬರುವುದಿಲ್ಲ. ಮಾರುತಿ, ನಾವುಗಳು ಮಾರ್ಗಯಾಸದಿಂದ ಬಹಳವಾಗಿ ಬಳಲಿ ಬಂದ ಕಾರಣ ನಿಮ್ಮ ಒಡೆಯನಾದ ಸುಗ್ರೀವ ರಾಜನು ಇಲ್ಲಿಗೆ ಕರೆದುಕೊಂಡು ಬಾ. ದೇವಾ, ಮಾರ್ಗಾಯಾಸದಿಂದ ಬಳಲಿರುವ ನೀವು ಈ ಶಿಲಾಪೀಠದ ಮೇಲೆ ಕುಳಿತುಕೊಳ್ಳಿ. ತಮ್ಮ ಪಾದಾರ್ಚನೆಯನ್ನು ಮಾಡಿ ನಂತರ ಸುಗ್ರೀವರಾಜನನ್ನು ಕರೆತರುವೆನು. ಹಾಗೇ ಆಗಲಿ. ನನ್ನ ಗಮ್ಯ ಕರುಣಾನಿಧಿ ನಿಮ್ಮಡೆ, ಜ್ಞಾನ ಗಮ್ಯ ಕರುಣಾನಿಧಿ ನಿಮ್ಮಡಿ, ನಮಿಸುವ ಪ್ರದೀನ ದಯಾಗಿ ಜೀನಿಕೆ ಜನ ವಲಯ ಮಾಂದಿನಿಕೆ ತನ ಪನ್ನ
ಪನ್ನಗಾಚಲ ನಿವಾಸ ಪ್ರಸನ್ನ ಭಕ್ತವತ್ಸಲ ಬಿನ್ನಪಗೆ ಪನ್ನಗಾಚಲ ನಿವಾಸ ಪ್ರಸನ್ನ ಭಕ್ತವತ್ಸಲ ಬಿನ್ನಪಗೆ ಜಗನ್ನಾಥ ವಿಠಲನೆ ಧನ್ಯನ ಮಾಡೈ ಮಾನ್ಯನೆ ನೀನು ಶ್ರೀನಿಕೆ ತನ್ನ ಹೃದಯ ಮಾನಿಕೇತನ ಶ್ರೀಕರಾರ್ಜಿತ ಪದಾಬ್ಜ ಸರೋಜ ವರಾಕು ಅಚ್ಯುತ ನೀನೆಂದರಿದ ಶ್ರೀಕರಾರ್ಜಿತ ಪದಾಬ್ಜ ಸರೋಜ ಪರಾಕು ಅಚ್ಯುತ ನೀನೆಂದರಿದು ಪದನುರಾಗದಲ್ಲಿ ತನನ ಮಾಡೈ ಮಾನ್ಯನಲ್ಲಿ ಶ್ರೀನಿಕೇತನ ಬಲಯ ಮಾಂ ಶ್ರೀನಿಕೇತನ ರಾಮಾಯ ರಾಮಭದ್ರಾಯ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮೋ ನಮಃ. ಭೋ ರಾಘವ ದಾಶರಥಿ ಪಾಹಿ ಮಾಂ ಪ್ರಭು, ನನ್ನನ್ನು ನಿನ್ನ ಪಾದಸೇವಕನನ್ನಾಗಿ ಸ್ವೀಕರಿಸುತ್ತಂತ. ತಂದೆ ಚಿಂತೆಯಾಗಲಿ ಮಾರುತಿ. ಓ ಸುಗ್ರೀವರಾಜ, ಓ ಮಾರುತಿ, ಇವರಾರೆಂದು ತಿಳಿದಿರುವೆ? ಮಹಾವಿಷ್ಣುವಿನ ರೂಪರಾದ ಶ್ರೀರಾಮಚಂದ್ರರು. ಇನ್ನು ಅವರು ಶ್ರೀ ಮಹಾ ಆದಿಶೇಷ ಅವತಾರಿಯಾದ ಲಕ್ಷ್ಮಣ ಸ್ವಾಮಿಯವರು. ಅವರ ಮರೆಯಕ್ಕೂ ನಿನ್ನ ಕಷ್ಟಗಳನ್ನು ಹೇಳಿಕೋ, ಎಲ್ಲವೂ ಪರಿಹಾರವಾಗುವು. ಪ್ರಭು, ಇದೋ ನಮಸ್ಕರಿಸುವನು. ಸುಗ್ರೀವರಾದ ನಿನಗೆ ಮಂಗಳವಾದ. ನೀನು ಇಲ್ಲಿ ವಾಸಿಸಲು ಕಾರಣವೇನು? ನಿನ್ನ ವೃತ್ತಾಂತವನ್ನು ತಿಳಿಸುವನಾಗು. ಜಯ ಜಯ ರಾಮ ರಾಮ ಜಯ ಜಯ ರಾಮ ಜಯ ಗಣ ಚಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ. ತಾಟಕಿ ಮಾರ್ದನ ಗಜರಥ ರಾಮ ತಾಟಕಿ ಮಾರ್ದನ ಗಜರಥ ರಾಮ ತಾಟಕಿ ಮಾರ್ದನ ಗಜರಥ ರಾಮ ತಾಟಕಿ ಮರ್ದನ ಗಜರಥ ರಾಮ ತಾಟಕಿ ಮಾರ್ದನ ಗಜರಥ ರಾಮ ಬೇಡಿದ ವರದುವ ಈ ಮಹಾಮಹಿಮಾ ಬೇಡಿದ ವರ ಕೊಡುವ ಈ ಮಹಾಮಹಿಮಾ. ಜಯ ಜಯ ರಾಮ ಜಯ ಗಣ ಶ್ಯಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ರಾಮ. ಅಲ್ಲವಿ ಶಾಪವಿ ಅಲ್ಲವಿ ಶಾಪವಿ ಮೋಚನ ರಾಮ ಅಲ್ಲವಿ ಶಾಪವಿ ಮೋಚನ ರಾಮ
ಬಾಲ್ಯವಿ ಶಾಪವಿ ಮೋಚನ ರಾಮ ಬಾಲ್ಯವಿ ಶಾಪವಿ ಮೋಚನ ರಾಮ ನಕಿ ಕರ ಪಿಡಿದ ಈ ಮಹಾಮಹಿಮಾ ಜಾನಕಿ ಕರ ಪಿಡಿದ ಈ ಮಹಾಮಹಿಮಾ ಜಯ ಜಯ ರಾಮ ಜಯ ಗಣ ಶ್ಯಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ರಾಮ ಪ್ರಭು ಸುಗ್ರೀವ ರಾಜ, ನಿನಗೆ ಮಂಗಳವಾಗಲಿ. ನೀನು ಇಲ್ಲಿ ವಾಸಿಸಲು ಕಾರಣವೇನು? ನಿನ್ನ ವೃತ್ತಾಂತವನ್ನು ತಿಳಿಸು. ಪ್ರಭು, ನಾನು ವಾಲಿಯು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿಂಬ ರಕ್ಕಸನು ನಮ್ಮ ಮೇಲೆ ಯುದ್ಧಕ್ಕೆ ಬಂದನು. ನಮ್ಮನನು ಆತನೊಡನೆ ಯುದ್ಧಕ್ಕೆ ನಿಂತನು. ಅವರಿರುವವು ಬಹುಕಾಲ ಯುದ್ಧವು ನಡೆಯಿತು. ಯಾರೂ ಹಿಂದಿರಗಲಿಲ್ಲ. ಒಂದು ದಿನ ಆ ರಕ್ಕಸನು ನಮ್ಮನನ್ನು ಹಿಂದೆ ಸರಿಯಲು ಆತನನ್ನು ಬೆನ್ನಟ್ಟಿಕೊಂಡು ಓಡಿದನು. ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದೆನು. ಆ ರಕ್ಕಸನು ಗುಯ್ಯೊಳಿಗೆ ನುಗ್ಗಿದನು. ನಮ್ಮನ್ನು ಆತನು ಹಿಂಬಾಲಿಸಿಕೊಂಡು ಒಳಗೆ ಹೋದನು. ನನ್ನನ್ನು ಗುಹೆಯ ಬಾಗಿಲಲ್ಲಿ ಕಾವಲಾಗಿಟ್ಟು ಒಳಗೆ ಹೋದರು. ಬಹು ವರ್ಷ ಕಾಲವಾದರೂ ಯಾರೂ ಹಿಂತಿರುಗಲಿಲ್ಲ. ಒಂದು ದಿನ ಆ ಗುಹೆಯೊಳಗಿಂದ ರಕ್ತದ ಕೋಡಿಯೇ ಹರಿದು ಬಂದಿತು. ನಾನು ಆ ರಕ್ಕಸನಿಂದ ನಮ್ಮಣ್ಣನು ಹತರಾಗಿರಬೇಕೆಂದು ತಿಳಿದು ನಾನು ಗುಹೆಯ ಬಾಗಿಲಿಗೆ ದೊಡ್ಡದಾದ ಬಂಡೆಯನ್ನು ಮುಚ್ಚಿ ಪಟ್ಟಣಕ್ಕೆ ಬಂದು ರಾಜ್ಯ ಭಾರವನ್ನು ನೋಡಿಕೊಂಡಿದ್ದೆನು. ಆಮೇಲೆ ಏನಾಯಿತು ಸುಗ್ರೀವರಾಜ? ನಮ್ಮಣ್ಣನು ಹೊರಗೆ ಬಂದು ನೋಡಿ ನಾನು ಇಲ್ಲಿದ್ದ ಕಂಡು ಕೋಪದಿಂದ ಕುಪಿತನಾಗಿ ನನ್ನನ್ನು ಕೊಲ್ಲಲು ಯತ್ನಿಸಿದನು. ನಾನು ಇಲ್ಲಿಗೆ ಬಂದು ಸೇರಿದೆನು. ಆದರೆ ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರುವುದಿಲ್ಲ. ಕಾರಣವೇನು? ಆ ರಕ್ಕಸನ್ನು ಸಂಹರಿಸಿ ಆದ ಕಳೆಯವರು ಕಿತ್ತಿಸಲು ಈ ಮದಗಬರು ಮಹಾಋಷಿಗಳ ಆಶ್ರಮಕ್ಕೆ ಬಂದು ರಕ್ತಸ್ರಾವ ಬಿದ್ದಿತು. ಇಂತಹ ಕೃತ್ಯವನ್ನು ಯಾರು ಎಸಗಿದರೋ ಅಂಥವನ ಅವನ ತಲೆಯು ಸದಚಿತ್ರವಾಗಲಿ ಎಂದು ಶಾಪವಿಟ್ಟರು. ಅದನ್ನು ಕೇಳಿದ ನಮ್ಮಣ್ಣನು ಇಲ್ಲಿಗೆ ಮಾತ್ರ ಬರುವುದಿಲ್ಲ. ಹಾಗೆ ನನ್ನ ಹೆಂಡತಿಯನ್ನು ಸಹ ಅಪಹರಿಸಿರುವ ದೇವಾ. ಏನು? ಆ ನಿಮ್ಮಣ್ಣನಾದ ವಾಲಿಯು ನಿನ್ನ ಪತ್ನಿಯನ್ನು ಸಹ ಅಪಹರಿಸಿರುವನೇ? ಹೌದು ಸ್ವಾಮಿ. ಹಾಗಾದರೆ ಶಿಕ್ಷಾರ್ಧಕನೇ ಸರಿ. ಸುಗ್ರೀವರಾಜ, ಭಯಪಡಬೇಡ. ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ, ಆತನು ಸಂಹರಿಸಿ ನಿನಗೆ ಕಿಷ್ಕಿಂದೆ ರಾಜ ಪಟ್ಟಾಭಿಷೇಕವನ್ನು ಕೊಟ್ಟುತ್ತೇನೆ. ಆದರೆ ನೀ ನನಗೊಂದು ಸಹಾಯವನ್ನು ಮಾಡಬೇಕು. ಪ್ರಭು, ಅದೇನಾಗಬೇಕು? ನಾವಿಲ್ಲದ ಆ ಸಮಯವನ್ನು ಸಾಧಿಸಿ ಆ ಪಾಪಿ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿದ. ನನ್ನ ಸೀತಾನ್ವೇಷಣೆಯ ಕಾರ್ಯದಲ್ಲಿ ನೀ ನನಗೆ ಸಹಾಯಕನಾಗಬೇಕು. ಆಗಬಹುದು ಪ್ರಭು. ಪ್ರಭು, ನಮ್ಮಣ್ಣನು ಸಾಮಾನ್ಯದವನಲ್ಲ. ಆತನ್ನು ಜಯಿಸಬೇಕಾದರೆ ಅಲ್ಲಿ ಕಾಣುವ ತಪ್ಸ ಸಾಳೆ ವೃಕ್ಷವನ್ನು ಯಾರು ಒಂದೇ ಬಾಳದಿಂದ ಜಯಿಸಿಬರೋ ಅವನ ಮರಣವೆಂದು ಆಜ್ಞೆಯಾಗಿರುವುದು ದೇವ. ಇದು ಪರೀಕ್ಷೆ ಎಂದು ಭಾವಿಸಬಾರದು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದಕವೇ. ಇದೋ ನಿನ್ನ ಮನದ ಅನುಮಾನವನ್ನು ಹೋಗಲಾಡಿಸಿಗೋಸ್ಕರ ಬಾಣ ಪ್ರಯೋಗವನ್ನು ಮಾಡುತ್ತೇನೆ, ನೋಡುವನಾಗು. ಮಾರುತಿ, ಹೀಗೆ ನನಗೆ ನಂಬಿಕೆ ಉಂಟಾಯಿತು. ಹಾಗಾದರೆ ನಮ್ಮಣ್ಣನ್ನು ಯುದ್ಧಕ್ಕೆ ಕರೆಯಲಿ ಸ್ವಾಮಿ. ಸುಗ್ರೀವರಾಜ, ಧೈರ್ಯವಾಗಿ ಯುದ್ಧಕ್ಕೆ ಕರೆ. ಆತನನ್ನು ಸಂಹರಿಸಿ ನಿನಗೆ ಕಿಷ್ಕಿಂದೆ ರಾಜ ಪಟ್ಟಾಭಿಷೇಕ ಕೊಟ್ಟುತ್ತೇನೆ. ಲಕ್ಷ್ಮಣ, ಅಣ್ಣ, ನಾವು ಕ್ಷಣಕಾಲ ಮರೆಯಲ್ಲಿ ನಿಲ್ಲೋಣ ನಡೆ. ಹಾಗೆ ಆಗಲಿ ಅಣ್ಣ. ಎಲ್ಲೆಲ್ಲವೋ ವಾಲಿ, ಎಲ್ಲಿ ಅಡಗಿರಿವೋ? ಎಲ್ಲಿ ಅಡಗಿರುವ? ಧರಲ ಧುರ ಅಧರಳ ಧುರಾತ್ಮನ ಧೀರನಾದರೆ ಘೋರ ಸಾಸವ, ಧೀರನಾದರೆ ಘೋರ ಸಾಸವ ಉತಂತ್ರದ ಸ್ವತಂತ್ರದಿ ಪ್ರಮೋದವನ್ನು ಗೆಲ್ವೆಯ, ಪ್ರಮೋದವನ್ನು ಗೆಲ್ವೆಯ, ಪ್ರಮೋದವನ್ನು ಗೆಲ್ವೆಯ. ಹೇಳಿ ಸುಗ್ರೀವ, ಎಲ್ಲೋ ಹೋಗಿ ಇಲ್ಲಿನವರೆಗೂ ನನ್ನ
ಕಾಣದಂತೆ ತಲೆಮರೆಸಿಕೊಂಡು ಕಾಲವನ್ನು ಕಳೆಯುತ್ತಿದ್ದೆ. ಈಗ ನನ್ನ ಕೈಗೆ ಸಿಕ್ಕಿರುವೆ ಮದಹಂಡ. ನಿನ್ನನ್ನು ಒಂದೇ ಪೆಟ್ಟಿಗೆ ಹೊಡೆದು ಹತಗೈಯುತ್ತಿದ್ದೆ, ಯಮಾಲಯಕ್ಕೆ ಕಳಿಸುತ್ತಿದ್ದೆ. ಆದರೆ ನಿನಗೊಂದು ಭಾರಿ ದಾನವನ್ನು ನೀಡಿದ್ದೇನೆ ಮದಹಂದ. ಆಂಜನೇಯ, ಹಾ ಮಹಾಪುರುಷರು ಎಲ್ಲಿಂದ ಬಂದರು? ಅಲ್ಲಿಯೇ ಬೆಳೆಸಲಿ. ಒಡೆಯ, ಅವರ ಸಹವಾಸವೇ ನಮಗೆ ಬೇಡ. ಒಡೆಯ, ಇದರಲ್ಲೇನೋ ರಹಸ್ಯ ಇದೆ, ಅವರನ್ನೇ ವಿಚಾರಿಸೋಣ. ಪ್ರಭು ರಾಮಚಂದ್ರ, ಮಾರುತಿ, ವಾಳಿಯಿಂದ ಬಲವಾದ ಪೆಟ್ಟನ್ನು ತಿಂದ ಸುಗ್ರೀವರಾಜನು ಕೆಳಗೆ ಬೀಳುತ್ತಿದ್ದರೂ ತಾವು ಬಾಣ ಪ್ರಯೋಗ ಮಾಡದಿರಲು ಕಾರಣವೇನು? ಸುಗ್ರೀವರಾಜ, ಭಯಪಡಬೇಡ. ನೀನು ಮತ್ತು ನಿಮ್ಮ ಅಣ್ಣನಾದ ವಾಲಿಯ ರೂಪವು ವ್ಯತ್ಯಾಸವಿಲ್ಲದ ಕಾರಣ ನಾನು ಬಾಣಪ್ರಯೋಗ ಮಾಡಲಿಲ್ಲ. ಸಹೋದರ ಅಣ್ಣ, ನಿನ್ನ ಕೊಳ್ಳಿನ ಈ ಪುಷ್ಪಮಾಲೆಯನ್ನು ಸುಗ್ರೀವನ ಕೊಳ್ಳಿಗೆ ಧರಿಸುವನಾಗು. ಹಾಗೆ ಆಗಲಿ ಅಣ್ಣ. ಹಾ ಆಂಜನೇಯ, ಈ ಪುಷ್ಪ ಮಾಲಿಕೆಯನ್ನು ಧರಿಸಿದ ತಕ್ಷಣ ನನ್ನ ಮನಸ್ಸಿಗೆ ಉಲ್ಲಾಸವು, ಉತ್ಸಾಹವು, ಧೈರ್ಯವು ಉಕ್ಕು ಬರುತ್ತಿರುವುದು. ಈಗಲೇ ಆತನನ್ನು ಕರೆಯಲಿ. ಪರಮಾತ್ಮ ರಾಜ, ಈಗ ಹೋಗಿ ಯುದ್ಧಕ್ಕೆ ಕರೆ. ಆತನ್ನು ಖಂಡಿತವಾಗಿಯೂ ಸಂಹರಿಸುತ್ತೇನೆ. ಆಗಬಹುದು ಪ್ರಭು. ಎಲ್ಲೆಲ್ಲೋ ವಾಲಿ, ವಾಲೆ, ಈಗ ಗೆದ್ದೆಯನ್ನು ಹಿರಿಯರು ಇಗ್ಗಬೇಡ. ಧೈರ್ಯವಿದ್ದರೆ ಯುದ್ಧಕ್ಕೆ ಬಾ. ಚಿನ್ನಿಚನ ದುರಾತ್ಮನ ಕಠೋರ ಕೂಳ ಹೇಳಿಯೇ, ಚಿನ್ನಿಚನ ದುರಾತ್ಮನ ಕಠೋರ ಕೂಳ ಹೇಳಿಯೇ, ಕಠೋರ ಕೂಳ ಹೇಳಿಯೇ, ಕಠೋರ ಕೂಳ ಹೇಳಿಯೇ. ಚಿನ್ನಿಚನ ದುರಾತ್ಮನ ಕಠೋರ ಕೂಳ ಹೇಳಿಯೇ, ಕಠೋರ ಕೂಳ ಹೇಳಿಯೇ, ಕಠೋರ ಕೂಳ ಹೇಳಿಯೇ. ಯಾರದು? ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗವನ್ನು ಮಾಡಿದವರು ಯಾರಿರಬಹುದು? ಎಲ್ಲೋ ಹೇಳಿಯೇ, ಮೊದಲು ಅವರನ್ನು ಕರೆಸು, ಅವರನ್ನು ಸಂಹರಿಸಿ ನಂತರ ವಿಚಾರಿಸಿಕೊಳ್ಳುತ್ತೇನೆ. ಅಯೋಧ್ಯಾಪತಿ ದಶರಥ ಚಕ್ರವರ್ತಿಯ ಜ್ಯೇಷ್ಠ ಪುತ್ರನಾದ ನಾನೇ ಆ ಶ್ರೀರಾಮನು. ಹಾ ಶ್ರೀರಾಮಚಂದ್ರ, ಆ ಸುಗ್ರೀವನೊಡನೆ ಸೈಕ್ಯ ಬೆಳೆಸಲು ಕಾರಣವೇನು ಪರಮಾತ್ಮ? ವಾಲಿ ರಾಜೇಂದ್ರ, ನೀನು ಭ್ರಾತೃದ್ರೋಹಿಯಾದ ಕಾರಣ ಆ ಸುಗ್ರೀವನ ಸಂಸ್ಕರಿಸಬೇಕಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಆ ಪಾಪಿ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ನನ್ನ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಸಹಾಯ ಮಾಡುವುದಾಗಿ ವಾಗ್ದಾನ ಮಾಡಿದ ಆ ಸುಗ್ರೀವನ ಸಖ್ಯ ಬೆಳೆಸಬೇಕಾಯಿತು. ಪರಮಾತ್ಮ, ಈ ವಿಚಾರವನ್ನು ಮೊದಲೇ ನನಗೆ ತಿಳಿಸಿದ್ದರೆ ಆ ರಾವಣನ ಲಂಕಾಪಟ್ಟಣವನ್ನೇ ತಂದು ನಿನ್ನ ಪಾದದಡಿಯಲ್ಲಿ ಇರಿಸುತ್ತಿದ್ದೇನೆ ಪರಮಾತ್ಮ. ವಾಲಿ ರಾಜೇಂದ್ರ, ಈಗಲೂ ನೀನು ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನಾನು ಬಿಟ್ಟ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಪರಮಾತ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ಪರಮಾತ್ಮ? ತಿಳಿಸುವನಾಗು ವಾಲಿ ರಾಜೇಂದ್ರ, ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ನನ್ನ ಮಡದಿಯಳಾದ ತಾರೆಯನ್ನು, ನನ್ನ ಮಗನಾದ ಅಂಗದನನ್ನು ಕಾಪಾಡುವ ಭಾರ ನಿನ್ನದಾಗಿರುವುದು. ವಾಲಿ ರಾಜೇಂದ್ರ, ನಿನ್ನ ಮಗನಾದ ಅಂಗದ ಕುಮಾರನನ್ನು ಸುಗ್ರೀವರಾಜನು ನೋಡಿಕೊಳ್ಳುತ್ತಾನೆ. ವೀರ ಸರ್ಗನು ಒಂದು ವೀರವರ. ಹಾ ಪರಮಾತ್ಮ, ಇನ್ನು ಮುಂದೆ ನಾನು ಅಣ್ಣ, ಸುಗ್ರೀವರಾಜ, ಅಂಗದ ಕುಮಾರ, ನಿಮ್ಮ ತಂದೆಯು ಮಾಡಿದ ಪಾಪಕ್ಕಾಗಿ ತಕ್ಕ ಪ್ರಾಯಶ್ಚಿತ್ತವಾಯಿತು. ಸುಗ್ರೀವರಾಜ, ಅಂಗದ ಕುಮಾರನು ಸಮಾಧಾನಪಡಿಸು. ಈಗ ನೀವೆಲ್ಲರೂ ಕಿಷ್ಕಿಂದೆ ಹೋಗಿ ನಿಮ್ಮಣ್ಣನಾದ ವಾಲಿಯ ದೇಹ ಸಂಸ್ಕಾರ ಕ್ರಿಯಾದಿ ಮುಗಿಸುವರಾಗಿ. ಲಕ್ಷ್ಮಣ ಸಹೋದರ, ನೀನು ಇವರ ಸಂಗಡ ಕಿಷ್ಕಿಂದೆಗೆ ಹೋಗಿ ಸುಗ್ರೀವರಾಜನಿಗೆ ಕಿಷ್ಕಿಂದೆ ರಾಜ ಪಟ್ಟಾಭಿಷೇಕವನ್ನು ಕಟ್ಟಿ ಅಂಗದ ಕುಮಾರನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಜಾಗೃತಿಯಾಗಿ ಹಿಂದಿರುಗಿ ಬಾ. ಹಾಗೆ ಆಗಲಿ ಅಣ್ಣ. ಆಗಬಹುದು ಪ್ರಭು. ನೀವು ಸಹ ಬರಬೇಕು ಪ್ರಭು. ಸುಗ್ರೀವರಾಜ, ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿಯೂ ವನವಾಸಕ್ಕೆ ಬಂದಿರುವನಾಗಿಯೂ 14 ವರ್ಷ ವನವಾಸವು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಆಗೊಂದು ರೀತಿ ನನಗೆ ಸಹಾಯ ಮಾಡಬೇಕಿದ್ದಲ್ಲಿ ಈಗ ವರ್ಷಕಾಲ ಸನ್ನಿಹಿತವಾಯಿತು. ಮುಂದೆ ಶರದೃತು ಪ್ರಾರಂಭವಾದ ಕೂಡಲೇ ನನ್ನ ಸೀತಾನ್ವೇಷಣೆ ಕಾರ್ಯದಲ್ಲಿ ನೀನು ಸಹಾಯ ಮಾಡಿದರೆ ಸಾಕು. ಆಗಬಹುದು ಪ್ರಭು. ಈಗ ನೀವೆಲ್ಲರೂ ಕಿಷ್ಕಿಂದಿಗೆ ಹೊರಡುವರಾಗಿ. ಆಗಬಹುದು.
ಜಾಗದ ಇಲ್ಲ 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 ಜಯವಾಗಲಿ 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 ಜಯವಾಗಲಿ. ಸರ್ವ ಸೌಖ್ಯರಾಗಿ ಬಾಳು ನಿರತರಾಜಿಪ ಸಾರ್ವಭೌಮ ಸುಂದರಾಂಗ ರಾಜ ತೇಜನೇ ಸರ್ವ ಸೌಖ್ಯರಾಗಿ ಬಾಳು ನಿರತರಾಜಿಪ ಸಾರ್ವಭೌಮ ಸುಂದರಾಂಗ ರಾಜ ತೇಜನೇ ಸರ್ವ ಸೌಖ್ಯ ವೃದ್ಧಿಯಾಂತು ಪೂರಿ ಸೌಖ್ಯದಿ ಮಿತೃವರ್ಗ ಬಂಧುವಲ್ಲಿ ಬಾಳು ಹರ್ಷದಿ ಬಾಳು ಹರ್ಷದಿ ಬಾಳು ಹರ್ಷದಿ. ಅಂಬೋರುಗಾಕ್ಷಿ ಸೀತೆಯನ್ನ ಕಾಂಬೆಂದೆ ಪರಿಕಾ ಅಂಬೋರುಗಾಕ್ಷಿ ಸೀತೆಯನ್ನ ಕಾಂಬೆಂದೆ ಪರಿಕಾ ಬೆಂಬಿಡಾದ ನಂಬಿ ಬಂದ ಬೆಂಬಿಡಾದ ನಂಬಿ ಬಂದ ಬೆಂಬಿಡಾದ ನಂಬಿ ಬಂದ ಬೆಂಬಿಡಾದ ನಂಬಿ ಬಂದ ಬಂಬರ ನೀ ಕುರು ಬಾಲಕಯ ಅಂಬೋರುಗಾಕ್ಷಿ ಸೀತೆಯನ್ನ ಕಾಂಬೆಂದೆ ಪರಿಕಾ ಸೀತಾ ಬಾಲೆಂದ್ರು ಬಾಲ ಬಾಲ ಜಾನಕಿ ನೀಲ ಕುಂತಲನ ಬಾಲೆಂದ್ರು ಬಾಲ ಬಾಲ ಜಾನಕಿ ನೀಲ ಕುಂತಲನ ಫೂಲಲ್ಲಾದ ಬಾಲೆನಿಂದ ಫೂಲಲ್ಲಾದ ಬಾಲೆನಿಂದ ನೀಲಯ ಅವಲೋಕಿದ್ದೇನೆ ನೀಲಯ ಅವಲೋಕಿದ್ದೇನೆ ಅಂಬೋರುಗಾಕ್ಷಿ ಸೀತೆಯನ್ನ ಕಾಂಬೆಂದೆ ಪರಿಕಾ ನಿಡುಮುಡಿ ಜಗನದೊಳಾಡುತ್ತೆ ಹೇ ನಿಡುಮುಡಿ ಜಗನದೊಳಾಡುತ್ತೆ ಹೇ
ಜಗನ್ನದೊಳಾಡುತ್ತೆ ನೀನು ಮುಡಿ ಜಗನ್ನದೊಳಾಡುತ್ತೆ ನಿಡು ಮುಡಿ ಜಗನ್ನದೊಳಾಡುತ್ತೆ ಬಲು ನಡುವಿನ ಬಿಗೆ ಬಳುಕೆ ಲೋಲಲೋಚನೆಯುಗಳುಗಳ ಸೀತಾ ಕುಡಿ ಮಿಂಚಂಗರಿ ಕೆದರಿರೆ ಕುಡಿ ಮಿಂಚಂಗರಿ ಕೆದರಿರೆ ಕುಡಿ ಮಿಂಚಂಗರಿ ಕೆದರಿರೆ ಕುಡಿ ಮಿಂಚಂಗರಿ ಕೆದರಿರೆ ಸವಿ ಬೆಳಗಿನ ಬಾಲೆ ಬಾರದಿಗೆ ಏಕೆ ಮರಣ ತಾಪಕ್ಕೆ ಸೀತಾ ಓಹ್, ಅಣ್ಣನು ಕಾಂತವಿಯೋಗದಿಂದ ಮೂರ್ಛೆ ಹೋಗಿರುವನು. ಅಣ್ಣನನ್ನು ಸಂತೈಸುವನು. ಅಣ್ಣ ಸಮಾಧಾನ ತಂದುಕೋ, ಅಣ್ಣ ಸಮಾಧಾನ ತಂದುಕೋ. ಚಾದಿಕೆ ಎಲ್ಲಿರುವೆ ಮನೋಹರಿ? ಹುಣ್ಣಿಮೆಯ ಚಂದ್ರನನ್ನು ನಾಚಿಸುವಂತಹ ನಿನ್ನ ಮುಖ ಕಮಲ ದರ್ಶವು ಮತ್ತೆ ನನಗೆ ದೊರೆತಿದೆ. ಚಾದಿಕೆ ಬಂದು ನನ್ನೊಡನೆ ಒಂದು ಮಾತನ್ನಾದರೂ ಹಾಡಬಹುದೇ? ಲಕ್ಷ್ಮಣ, ಅಣ್ಣ ವಾಲಿಯ ವನೆಯಾಗಿ ವರ್ಷವಾದರು ಸುಗ್ರೀವರಾಜನು ನನ್ನ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗಲಿಲ್ಲ. ಆತನು ಈ ವಿಚಾರವನ್ನು ಮರೆತಂತಿದೆ. ಹಾಗೆ ಆಗಲಿ ಅಣ್ಣ. ಅನುಜಾತ ವಿಕಾಸಿತ ವನಜಾತ ಲೋಚಾನ. ಸಹೋದರ ಅಗ್ರಜ, ಅನುಜಾತ ವಿಕಾಸಿತ ವನಜಾತ ಲೋಚಾನ ಇನ್ನ ಜಾತ ನಡೆಗೈದು ಮನಾದಿಶಯನು ಬೆಳೈ. ಇನ್ನ ಜಾತ ನಡೆಗೈದು ಮನಾದಿಶಯನು ಬೆಳೆ. ಅನುಜಾತ ಗುಣ ಪೂರಿತ ಮಾನಿತನೆ ಕೇಳು ಅನುಜ. ಅಗ್ರಜ, ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್. ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್. ಅನುವಿಂ ಸುಗ್ರೀವಾಗೆ ಅನುಮಾನಿಸದೆ ಬೆಳೆ. ಅನುವಿಂ ಸುಗ್ರೀವಾಗೆ ಅನುಮಾನಿಸದೆ ಬೆಳೆ. ಅನುಜಾತ ಗುಣ ಪೂರಿತ ಮಾನಿತನ ಕೇಳು ಅನುಜ. ಲಕ್ಷ್ಮಣ, ಅಣ್ಣ ಸುಗ್ರೀವನ ಬಳಿಗೆ ಹೋಗಿ ವಿಚಾರವನ್ನು ತಿಳಿಸಿ ಜಾಗೃತಿಯಾಗಿ ಹಿಂದಿರುಗಿ ಬಾ. ಹಾಗೆ ಆಗಲಿ ಅಣ್ಣ, ಹಾಗೆ ಆಗಲಿ. ಹೋಗುವೆ ನಾಂ ಜವದೊಡ್ಡ ಅಗ್ರಜ, ಈಗಲ ಸುಗ್ರೀವನೆಡೆಗೆ ಹೋಗುವೆ ನಾಂ ಜವದೊಡ್ಡ ಅಗ್ರಜ. ಹೋಗುವೆ ನಾಂ ಜವದೊಡ್ಡ ಅಗ್ರಜ, ಈಗಲ ಸುಗ್ರೀವನೆಡೆಗೆ ಹೋಗುವೆ ನಾಂ
ಅಗ್ರಜ ಚಂಡ ಕಿರಣಾಭವನ ಕಂಡು ನಿಜವನ್ನು ತಿಳಿದು ಚಂಡ ಕಿರಣಾಭವನ ಕಂಡು ನಿಜವನ್ನು ತಿಳಿದು ಕೊಂಡು ತನವನ್ನು ಬಿಡಿಸಿ ಚಂಡಕೋ ದಂಡದಿ ಖಂಡಿಸಲ ಮನತಿ ಗರ್ಭವ ಹೋಗುವೆನ್ನ ಜಮದೊಳ್ ಅಗ್ರಜ ಈಗಲೇ ಸುಗ್ರೀವನೆಡೆಗೆ ಹೋಗುವೆನ್ನ ಜಮದೊಳ್ ಅಗ್ರಜ ವಾಲಿ ವಿಧಾರಣದಿ ಮೇಲಾದ ಪದವಿಯೊಳ್ ವಾಲಿ ವಿಧಾರಣದಿ ಮೇಲಾದ ಪದವಿಯೊಳ್ ಓಲಾಡುತ್ತಿರಲೆಮ್ಮ ಚರಿತ ಹರತಿಗ ದುರುಳ ಸುಗ್ರೀವನ ನೆಳೆದು ತರಲು ಹೋಗುವೆನ್ನ ಜಮದೊಳ್ ಅಗ್ರಜ ಈಗಲೇ ಸುಗ್ರೀವನೆಡೆಗೆ ಹೋಗುವೆನ್ನ ಜಮದೊಳ್ ಅಗ್ರಜ. ಅಣ್ಣ, ನಮ್ಮಿಂದ ಉಪಕಾರವನ್ನೇ ಹೊಂದಿ ನಮ್ಮನ್ನೇ ಮರೆತಿರುವ ಆ ಸುಗ್ರೀವದವನನ್ನು ಎಳೆದುರುವೆನು. ನನಗೆ ಅಪ್ಪಣೆಯನ್ನು ಕೊಡು ಅಣ್ಣ. ಲಕ್ಷ್ಮಣ, ಸುಗ್ರೀವರಾಜನಿಂದ ಮುಂದೆ ನಮಗೆ ಅನೇಕ ಸಹಾಯಗಳು ಆಗಬೇಕಾಗಿದೆ. ಆದ್ದರಿಂದ ಶಾಂತಿಯಿಂದ ಹೋಗಿ ವಿಚಾರವನ್ನು ತಿಳಿಸಿ ಜಾಗೃತಿಯಾಗಿ ಹಿಂದಿರುಗುವ ಸಹೋದರ. ಹಾಗೆ ಆಗಲಿ ಅಣ್ಣ, ಹಾಗೆ ಆಗಲಿ. ವಾಲಿಯು ಸಂಹಾರವಾಗಿ ತಾನು ಪಟ್ಟಾಭಿಷಕ್ತನಾಗುವವರೆಗೂ ಪರಮ ಸ್ನೇಹವನ್ನು ನಟಿಸಿದ ಆ ವಾನರ ಅಧಮನು ಈಗ ನಮ್ಮ ಯೋಗಕ್ಷೇಮವನ್ನೇ ಮರೆತು ಮುಗ್ಧತೆಯಿಂದ ಸ್ಥಿತಿಲೋಲನಾಗಿರುವನು. ಆ ಮದಂದನಿಗೆ ನಮ್ಮ ಪರಾಕ್ರಮವೇನೆಂಬುದು ತಿಳಿದಂತೆ ತೋರುತ್ತಿಲ್ಲ. ಅದನ್ನು ನಾನು ಈಗ ತಿಳಿಸುವೆನು. ಕಿಷ್ಕಿಂಧೆಯ ಸುಡುವೆ ಕಿಷ್ಕಿಂಧೆಯ ಪಡ ಪಡ ಕಪಿಕುಲವನ್ನೆಲ್ಲ ಕಡಿದು ಪಡವಿಯೊಳಗಿಡುವೆ. ಕೆಡುಗ ಸುಗ್ರೀವನನ ಪಡಚೀಳಿ ಕೋಪಾಗ್ನಿಗೆ ಆಹುತಿಯಂ ಕೊಡುವೆ. ಆ ಮದಂದನಲ್ಲಿರುವನೋ ಕಾಣೆನಲ್ಲ, ಬರಲಿ ನನ್ನ ಮುಂದೆ. ಮೊನ್ನಿತೈ ಮಖಾನುಭಾವ ತನ್ನುತ ಗುಣಾಕರ ಮೊನ್ನಿತೈ ಮಖಾನುಭಾವ ತನ್ನುತ ಗುಣಾಕರ ದೇವ ನಿನ್ನ ನಂಬಿದ ಜವದಳು ಗತಿಯ ನಿಮ್ಮ ನಂಬಿದ ಜವದಳು ಗತಿಯ ತೋರ್ಪುದು ಚಿತವೇ ಮೊನ್ನಿತೈ ಮಗಾನುಭಾವ ಕನ್ನುತ ಗುಣಾಕರ ಹಂಗಂದರೆ ಚಂಡ ಕೋಪದಿಂತು ನೀವು ಚಂಡ ಕೋಪದಿಂತು ನೀವು ಕೆಂಡ ಮುಗುಳು ದೈತರೇನೈ ಕೆಂಡ ಮುಗುಳು ದೈತರೇನೈ ಕಣ್ಣು ಬೆದರುವರ ಮರಳು ಕಣ್ಣು ಬೆದರುವರ ಮರಳು ಬ್ರಹ್ಮಾಂಡ ಉಳಿಯುವುದೇನೈ ಬ್ರಹ್ಮಾಂಡ ಉಳಿಯುವುದೇನೈ ಮೊನ್ನಿತೈ ಮಗಾನುಭಾವ ಕನ್ನುತಾಕರ
ಲಕ್ಷ್ಮಣ ದೇವ, ಕ್ಷಮಿಸಬೇಕು ಕ್ಷಮಿಸಬೇಕು. ಸುಗ್ರೀವರಾಜನು ಕೃತಜ್ಞನಲ್ಲ. ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿವೀರನನ್ನು ಒಟ್ಟುಗೂಡಿಸಲು ಕಾಲಾಕವಾಯಿತು. ಆದ್ದರಿಂದ ಸುಗ್ರೀವರಾಜನನ್ನು ಅಪರಾಧಿ ಎಂದು ಎಣಿಸಿಕೊಡೋದು. ಏನು? ಸುಗ್ರೀವನನ್ನು ಅಪರಾಧಿ ಎಂದು ಎಣಿಸಿಕೊಡುವೆ? ಎಲೆ ಹಂಗದನೆ, ನಿನ್ನ ಚಿಕ್ಕಪ್ಪನಿಗೆ ನಾನು ಈ ರೀತಿ ಹೇಳಿದೆ ಎಂದು ತಿಳಿಸು. ವಾಲಿಯು ಸಂಹಾರವಾಗಿ ವಾಲಿಯೋರ್ವನೇ ಅಪರವನ್ನು ಸೇರಿದನು. ನೀನು ಪರಿವಾರ ಸಮೇತನಾಗಿ ಅಂತಕನ ಪುರವನ್ನು ಪ್ರವೇಶಿಸುವೆ ಎಂದು ನಿನ್ನ ಚಿಕ್ಕಪ್ಪನಿಗೆ ತಿಳಿಸು. ಸುಗ್ರೀವರಾಜ, ತಮ್ಮ ಅಪ್ಪಣೆಯಾದರೆ ನಾನು ಈಗಲೇ ಹೋಗಿ ಆ ಭಯಗ್ರಸ್ತನಾದ ಸುಗ್ರೀವರಾಜನನ್ನು ಕರೆದುಕೊಂಡು ಬರುವೆ. ಹಾಗೆ ಆಗಲಿ, ಬೇಗ ಬೇಗ ಹೊರಡು. ಪ್ರಭು, ಮನ್ನಿಸಬೇಕು. ಎಲೆ ಸುಗ್ರೀವನೇ, ಸಮರ ಸನ್ನಾಹಕ್ಕೆ ಕಾಲ ಬಂದು ಈ ರೀತಿ ಉದಾಸೀನತೆಯಿಂದ ವರ್ತಿಸಲು ಕಾರಣವೇನು? ಪ್ರಭು, 4 ತಿಂಗಳು ಮಳೆಗಾಲವಿರುವುದರಿಂದ ಕಪಿವೀರರು ಚದುರಿ ಹೋಗಿದ್ದರು. ಅವರನ್ನು ಒಟ್ಟುಗೂಡಿಸಿ ಕರೆತರಲು ಸಾವಕಾಶವಾಯಿತು. ನನ್ನನ್ನು ಮನ್ನಿಸಬೇಕು ಪ್ರಭು. ಹಾಗೇನು? ಕಪಿರಾಜನ ಕಾಲ ತತ್ಪರತೆಯನ್ನು ಒಪ್ಪುವುದೇನು? ಎಲ್ಲರನ್ನು ಕರೆದುಕೊಂಡು ಬೇಗ ಜಾಗ್ರತೆಯಾಗ ಬರುವನಾಗು. ಆಗಬಹುದು. ಎಷ್ಟೋ ಮದ ನೀಚ ನಿನಗೆ, ಪ್ರಶ್ನೆ ಕೇಳೆಷ್ಟೋ ಮದ ನೀಚ ನಿನಗೆ. ವಂದಿಸುವೆ ವಿಂಧಾನರ ವಿಂಧಾಪ್ತವ ಸಂದ ಜಯ. ವಂದಿಸುವೆ ವಿಂಧಾನರ ವಿಂಧಾಪ್ತವ ಸಂದ ಜಯ. ವಿದೆ ಪುಪ್ಪ ಮಯ ದೀಪ ಮನದಿ ರಘುವರ ಕೋಪ. ವಿದೆ ಪುಪ್ಪ ಮಯ ದೀಪ ಮನದಿ. ಎಷ್ಟೋ ಮದ ನೀಚ ನಿನಗೆ, ಭ್ರಷ್ಟನ ಕೇಳೆಷ್ಟೋ ಮದ ನೀಚ ನಿನಗೆ. ಇಂದು ನಾನು ಬಂದಿ ನಾನು ತಂದವನ ದೂರಿದೆ. ಎಂದು ನಾನು ಬಂದಿ ನಾನು ತಂದವನ ದೂರಿದೆ. ಸುಂದರಿಯಳ್ ನಂದಾದಿಗೆ ಮಂದಾರ್ಪಣೆ. ಸುಂದರಿಯಳ್ ನಂದಾದಿಗೆ ಮಂದಾರ್ಪಣೆ. ಎಷ್ಟೋ ಮದ ನೀಚ ನಿನಗೆ, ಭ್ರಷ್ಟನೆ ಕೇಳೆಷ್ಟೋ ಮದ ನೀಚ ನಿನಗೆ. ಸರಸೀರುಗ ಲೋಚಾನನೆ ಸರ್ವೋದಕ ಲೋಚಾನನೆ. ಸರಸೇರುಗ ಲೋಚಾನನೆ ಸರ್ವೋದಕ ಲೋಚಾನನೆ. ನೆರೆ ಮಾಡುತ್ತೆ ಸರಿದೂಡುತ್ತೆ, ನೆರೆ ಮಾಡುತ್ತೆ ಸರಿದೂಡುತ್ತೆ. ಪರಿಸೋಪಿಸೆ ದೊರೆ ಮನ್ನಿಸು ಎಷ್ಟ ಕೋಪ. ವಿದೆ ಪೂಪ ಮಯ ದೀಪ ಮನದಿ ರಘುವರ ಕೋಪ. ವಿದೆ ಪೂಪ ಮಯ ದೀಪ ಮನದಿ. ಲಕ್ಷ್ಮ ನಾನ ಲೆಕ್ಕಿ ಸಾದೆ ಪೇಶಿ ಸಾದೆ ಮೂಸಿಕನ. ಲಕ್ಷ್ಮ ನಾನ ಲೆಕ್ಕಿ ಸಾದೆ ಪೇಶಿ ಸಾದೆ ಮೂಸಿಕನ. ಕುಚ್ಚಿಯ ಸಿಳಿ ಕಾಣಲಿ ಸಿಕ್ಕಿದೆ ಕಮಾನ್. ಕುಚ್ಚಿಯ ಸಿಳಿ ಕಾಣಲಿ ಸಿಕ್ಕಿಸುವೆ ಕಂದಾರ್ಪಣೆ. ಎಷ್ಟೋ ಮದ ನೀಚ ನಿನಗೆ, ಭ್ರಷ್ಟನೆ ಕೇಳೆಷ್ಟೋ ಮದ ನೀಚ ನಿನಗೆ. ನಿನ್ನ ಮಾನವ ಸೇನೆಯನ್ನೆಲ್ಲರೂ ಕರ್ಕೊಂಡು ಬೇಗ ಜಾಗೃತಿಗೆ ಬರುವನಾಗು. ಪ್ರಭು, ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ. ಕಾಶಿ ಗೆದ್ದಿದ್ದು जानकी प्राण सखी अगलिदे याका कमल मुखी.
ಪ್ರಾಣ ಸಖಿ ಹಗಲಿದೆಯಾಗ ಕಮಲಮುಖಿ ಜಾನಕಿ. ಪಂಚವಟಿ ಪ್ರಿಯ ಪುಣ್ಯರೂಪಿಣಿ ಪಂಚವಟಿ ಪ್ರಿಯ ಪುಣ್ಯರೂಪಿಣಿ ಗೋದಾನಂದಿತ ಹಂಸಧಮನಿ. ಗೋದಾನಂದಿತ ಹಂಸಧಮನಿ. ಚಿತ್ರಕೂಟ ಸಾಧಿನಿ ತರುಣಿ ಸೀತಾ ಸೀತಾ ಜಾನಕಿ. ಚಿತ್ರಕೂಟ ಸಾಧಿನಿ ತರುಣಿ ಚಿತ್ರಕೂಟ ಸಾಧಿನಿ ತರುಣಿ ಹೃದಯೋಲ್ಲಾಸಿನಿ. ಹೃದಯೋಲ್ಲಾಸಿನಿ ಜಾನಕಿ ಪ್ರಾಣ ಸಖಿ ಹಗಲಿದೆಯಾಗ ಕಮಲಮುಖಿ ಜಾನಕಿ. ಸೀತಾ 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 ಜಾನಕಿ. ನೀನಿಲ್ಲದೆನ್ನಯ್ಯ ಬಾಳಿದು ವಿಫಲ. ನೀನಿಲ್ಲದೆನ್ನಯ್ಯ ಬಾಳಿದು ವಿಫಲ. ಚಿಂತಾ ಸಂಚಿತ ತಂತು ಜಾಲ. ಚಿಂತಾ ಸಂಚಿತ
ಸೀತಾ, ಜಾನಕಿ, ಎಲ್ಲಿರುವೆ ಮನೋಹರೆ? ದಿನಗಳು ಕಳೆದಂತಲ್ಲ ನನ್ನ ಚಿಂತೆಯೂ ಬಲವಾಗುತ್ತಿದೆ. ಬಂದು ನನ್ನಲ್ಲಿನ ಒಂದು ಮಾತನ್ನಾದರೂ ಆಡಬಾರದೆ. ಜಾನಕಿ, ಲಕ್ಷ್ಮಣ ಸುಗ್ರೀವನು ನೆಚ್ಚರಿಸಿ ಹೋದ ಲಕ್ಷ್ಮಣನು ಇನ್ನೂ ಬರಲೇ ಇಲ್ಲ. ಒಪ್ಪಿದನಾಗೆ ಹೋದನು. ಅಲ್ಲಿ ಏನು ಅನರ್ಥ ಮಾಡಿರುವೋ ತಿಳಿಯಲಿಲ್ಲವಲ್ಲ. ಅಣ್ಣ, ನಿನಗೆ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸುಗ್ರೀವ ರಾಜನೆಂದು ಕಂಡೆಯಾ? ಕಂಡೆನೂ ಅಣ್ಣ. ಅದು ಅಂಗದನು ಬರುತ್ತಿರುವನು, ಸುಗ್ರೀವ ರಾಜನು ಬರುತ್ತಿರುವನು, ವಾನರ ಸಮೇತ ಆಂಜನೇಯ ಸಮೇತ ಎಲ್ಲರೂ ಬರುತ್ತಿರುವರು ಅಣ್ಣ. ಪ್ರಭು ರಾಮಚಂದ್ರ ಪ್ರಭು, ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ನನ್ನ ಸೀತಾನ್ವೇಷಣೆಯ ಕಾರ್ಯದಲ್ಲಿ ಇಷ್ಟೊಂದು ವಿಳಂಬನೆಯಾಗಲು ಕಾರಣವೇನು? ಪ್ರಭು, 4 ತಿಂಗಳು ಮಳೆಗಾಲವಿರುವುದರಿಂದ ಕಪಿಗಳು ಚದುರು ಹೋಗಿದ್ದರು. ಅವರನ್ನು ಒಟ್ಟುಗೂಡಿಸಿ ಕರೆತರಲು ಸಾವಕಾಶವಾಯಿತು. ನನ್ನನ್ನು ಮನ್ನಿಸಬೇಕು. ಎಲ್ಲರೂ ತಲೆ ಬರುತ್ತಿರುವರು. ಸುಗ್ರೀವರಾಜ, ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯಲ್ಲಿ, ಹಿರಿಯರಾದಂತಹ ಜಾಮವಂತರಲ್ಲಿ, ಬಾಲಕನಾದ ಅಂಗದ ಕುಮಾರನಲ್ಲಿ ಎಲ್ಲರೂ ಬರುತ್ತಾ ಇದ್ದಾರೆ ಪ್ರಭು.
ರಾಮಚಂದ್ರ, ಮಾರುತಿ ನಿನ್ನ ಪಾದ ಪದ್ಮಗಳಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳು ತಂದೆ. ಮಾರುತಿ ನಿನಗೆ ಮಂಗಳವಾಗಲು ಮೇಲೇಳುವ ನಾನು. ಪ್ರಭು, ಮಾರುತಿ ನಿನ್ನಾಜ್ಞೆಗಾಗಿ ಕಾಯುತ್ತಿರುವ ನಮಗೆ ಕರ್ತವ್ಯವನ್ನು ಆಜ್ಞಾಪಿಸಿದರೆ ಶಿರಸಾವಹಿಸಿ ನುಡಿಸುತ್ತೇವೆ. ನಿನ್ನ ಆಜ್ಞಾ ಆಧಾರಕರಾದ ನಮ್ಮ ಮೇಲೆ ಕೋಪಿಸಲಾಗದು ದೇವಾ, ಕೋಪಿಸಲಾಗದು. ಸುಗ್ರೀವರಾಜ, ಈ ನಿನ್ನ ಕಪಿ ನಾಯಕರು ನೋಡಿದರೆ ನನ್ನ ಕಾರ್ಯವು ಯಶಸ್ವಿಯಾಗುವುದರಲ್ಲಿ ಸಂದೇಹವಿಲ್ಲ. ಇವರುಗಳಿಗೆ ಕರ್ತವ್ಯವನ್ನು ನೀನೇ ನೇಮಿಸು. ನಾವು ಆಗಬಹುದು ಪ್ರಭು. ಮಾರುತಿ, ಜಾಂಬವ, ಹಂಗದ, ನನ್ನ ಸುಗ್ರೀವಾಜ್ಞೆಯನ್ನು ಸ್ವಲ್ಪ ಕೇಳಿ. ನಂದನೆಂಬೋ ಬಹಳ ಕಟ್ಟಾಜ್ಞೆಯ. ಮಾರುತಿ, ನಂದನೆಂಬೋ ಬಹಳ ಕಟ್ಟಾಜ್ಞೆಯ ಕೇಳಿ. ತಿಳಿಯಿರಿ ಬೇಗನೆ, ಆದಯ ಕುಶಲವ ತಿಳಿಯಿರಿ ಬೇಗನೆ. ಭಾನುನಂದನೆಂಬೋ ಬಹಳ ಕಟ್ಟಾಜ್ಞೆಯ ವಾನರ ಜಂಬುವ, ಆಂಜನೇಯ, ತಿಂಗಳೊಳಗೆ ನೀವು ಕುಶಲವಾದರಾಗಿರ, ತಿಂಗಳೊಳಗೆ ನೀವು ಕುಶಲವಾದರಾಗಿರ, ತಿಂಗಳೊಳಗೆ ನೀವು ಕುಶಲವಾದರಾಗಿರ, ಮರಣ ದಂಡನೆಯನ್ನು ಮಾಡುವುದು ಸತ್ಯ. ಮರಣ ದಂಡನೆಯನ್ನು ಮಾಡುವುದು ಸತ್ಯ. ಭಾನುನಂದನೆಂಬ ಬಾಳ ಕಟ್ಟಾಜ್ಞೆಯ ವಾನರರೆ ಕೇಳಿ. ಮಾರುತಿ, ಜಾಂಬುವ, ಹಂಗದ, ದಕ್ಷಿಣಾಭಿಮುಖವಾಗಿ ಹೊರಟೆವು. ಹಂಗ, ಕಳಿಗ, ಕಾಶ್ಮೀರ, ಕಾಂಬೋಜ 76 ರಾಷ್ಟ್ರಗಳು ತಿರುಗಿ ಚಂದಾಗಿ ಹುಡುಕಿ ಅಲ್ಲಿಯೂ ಕಾಣದಿದ್ದರೆ ಮುಂದೆ ಹೋಗಿ ಅಲ್ಲಿ ಅಂಗಾಕಿ ಎಂಬ ರಕ್ಕಸಿಗಳು ಅವಳಿಗೆ ಎದರದೆ ಮುಂದೆ ಹೋಗಿ ಭೋಗವತಿ ಎಂದು ಪಟ್ಟಣವು ಸಿಗುವುದು. ಅಲ್ಲಿಯೂ ಚಂದಾಗಿ ಹುಡುಕಿ ಅಲ್ಲಿಯೂ ಮಾತೆಯ ಕುಶಲವು ಸಿಗದಿದ್ದರೆ ಮುಂದೆ ಹೋಗಬೇಡಿ. ಏತಕ್ಕೆ ಒಡೆಯ? ಏಕೆಂದರೆ ಅಲ್ಲಿ ಸೂರ್ಯರಶ್ಮಿಯು ಕಾಣುವುದಿಲ್ಲ. ಆದ್ದರಿಂದ ಲಂಕಾಪಟ್ಟಣಕ್ಕೆ ಹೋಗಿ ಅಲ್ಲಿ ಮಾತೆ ಕುಶಲವನ್ನು ತಿಳಿದುಕೊಂಡು ಇನ್ನು ತಿಂಗಳೊಳಗಾಗಿ ಬರಬೇಕು. ಇದೇ ಖಂಡಿತ ನನ್ನ ಸುಗ್ರೀವಾಜ್ಞೆ. ಸದಾ ಸಿದ್ಧ. ಒಡೆಯ ಮಹಾರಾಜ. ಪ್ರಭು, ಮಾರುತಿ, ಏನಾರ ವಿಚಾರವಿದ್ದರೆ ಮಾರುತಿಗೆ ತಿಳಿಸಬೇಕು. ನನಗೂ ಅದೇ ರೀತಿಯಾಗಿ ತೋರುತ್ತಿರುವ ಸುಗ್ರೀವರಾಜ. ಮಾರುತಿ, ನನ್ನ ಸೀತಾನ್ವೇಷಣೆಯ ಕಾರ್ಯವನ್ನು ನೀನು ಸಾಧಿಸಿಕೊಂಡು ಬರಬಲ್ಲೆಯ ಮಗು? ದೇವಾ, ಶ್ರೀರಾಮನ ನಿನ್ನಯ್ಯ ರಾಮನ ನಿನ್ನಯ್ಯ ಕರುಣಾರಸದಿಲಸ ಕಟಾಕ್ಷಮ ಹೊಂದಿದ್ದರೆ ಕರುಣಾರಸ ವಿರಸ ಕಟಾಕ್ಷಮ ಹೊಂದಿದರೆ ಕರುಣಾರಸ ವಿಲಸ ಕಟಾಕ್ಷಮ ಹೊಂದಿರಲ್ ಕ್ಷಣದೇ ಕ್ಷಣದೇ
ಕಂಡು ಬಂದು ಪೆನ್ನೊಲಗೆ ರಾಮ ರಾಮ ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಅವಧಿಯು ಮುಗಿಯುವುದರೊಳಗಾಗಿ ಜಗನ್ಮಾತೆ ಸೀತಾ ಅಮ್ಮಯ್ಯನವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಬಲಾಬಲಗಳನ್ನು ತಿಳಿದು ಬರುವುದು ಅವಧಿಯು ಮುಗಿಯುವುದರೊಳಗಾಗಿ. ಮಾರುತಿ, ದೇವಾ, ಜಾನಕಿ ನಿನ್ನನ್ನು ಕಂಡಾಗ ಆಕೆಗೆ ನಿನ್ನಲ್ಲಿ ನಂಬಿಕೆ ಬರುವಂತೆ ಕೆಲವು ಕುರುಹುಗಳನ್ನು ಹೇಳಿರುವುದು ಕೇಳುವ ನಾವು ಹೇಳುವರಾಗಿದೆ. ಜಾನಕಿ ಕರುಗುವ ಹೊರಗಿದಕ್ಕೆ ಮಾರುತಿ ಬೇಳುವೆನೋ ಸಂತೈಸೇ ದೇವಾ, ರಾಮಚಂದ್ರ, ನಂಬಿಕೆ ದೊಡ್ಡ ಆಕೆಗೆ ನಂಬಿಕೆ ದೊಡ್ಡ ಸೀತೆಗೆ ನಂಬಿಕೆ ದೊಡ್ಡ ಆಕೆಗೆ ನಂಬಿಕೆ ದೊಡ್ಡ ಮಾರುತಿ ಮಾರುತಿ ನಂಬಿಕೆ ಬಾರದೊಡ್ಡ ಆಕೆಗೆ ನಂಬಿಕೆ ಬಾರದೊಡ್ಡ ಜನಕ ಸುತಗೆ ಅಂಗುಳು ಕೆಯಲಿದ ಆಕೆಗೆ ಕೊಡಲು ಅಂಗುಳು ಕೆಯಲಿದ ಆಕೆಗೆ ಕೊಡಲು ಪಂಕಜಮುಖಿಗೆ ದವಾ ತಿಳಿವಳು ಪಂಕಜಮುಖಿಗೆ ದವಾ ಜಾನಕಿ ಬರುಗುವ ಹರಿಗಿದ ಕೇಳೆ ಮಾರುತಿ ಮೇಲುವೆನು ಸಂತೈಸೇ ಮಾರುತಿ ಮಾರುತಿ, ದೇವಾ, ಈ ಕುರುಹುಗಳಿಂದ ಜಾನಕಿಗೆ ನಿನ್ನಲ್ಲಿ ನಂಬಿಕೆ ಬರುವುದು ಅದು ಅಲ್ಲದೆ ಮಾರುತಿ, ದೇವಾ, ಕಾಕಾಸುರ ರೇಖೆ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸುವುದು ಸಮೀಪಕ್ಕೆ ಬಾ. ಮಾರುತಿ, ದೇವಾ, ರಾಮಚಂದ್ರ, ಪವನ ಸುತ ಪವನ ಸುತ ಗುಣಪೂರಿತ ಹರೇ ಭುವನ
ರಾಮಚಂದ್ರ. ಅಂಗದೇಶ ದೇಶಗಳಲ್ಲಿ ವಿಘ್ನವನ್ನು ನೀ ಬಂಧಿಸಿದೆ. ಅಂಗದೇಶ ದೇಶಗಳಲ್ಲಿ ವಿಘ್ನವನ್ನು ನೀ ಬಂಧಿಸಿದೆ. ತಿಂಗಳೊಳ್ಳಂಗನೆಗೆ ಉಂಗುರವಿ ತಿಂಗದೆ ಬಾರೆ. ಮಂಗಳವಾತೆಯ ತಾರೆ ಪವನ ಗುಣಪೂರಿತ ಬಾರೆ ಭುವನ ಚರಿತ ಸುಗುಣ ಚರಿತ ಸುರಚಿತಾರಿತ ಪವನ ಗುಣಪೂರಿತ. ಮಾರುತಿ ದೇವ, ಈ ಎಲ್ಲಾ ಕುರುಹುಗಳಿಂದ ಜಾನಕಿಗೆ ನಿನ್ನಲ್ಲಿ ನಂಬಿಕೆವರು. ಈ ಮುದ್ರೆ ಉಂಗುರವನ್ನು ಆಕೆಗೆ ಕೊಟ್ಟು ಆಕೆಯ ಬಳಿಯಲ್ಲಿ ಒಂದು ಅವಿಜ್ಞಾನವಾದ ವಸ್ತು ಇರುವುದು. ಅದನ್ನು ಹಿಂದಿರುಗಿ ಬರುವಾಗ ಗುರುತಿಗಾಗಿ ತರಬೇಕು, 1 ಮಾಸದ ಅವಧಿಯೊಳಗಾಗಿ. ದೇವ ಅನುಗ್ರಹಿತನಾದನು ತಂದೆ. ಮಾರುತಿ ದೇವ, ಆಶೀರ್ವಾದವನ್ನು ಮಾಡಲು ಮಾರುತಿ ನಿನಗೆ ಆಶೀರ್ವಾದವನ್ನು ಮಾಡಿರುವೆನು. ಜಾಗೃತಿಯಾಗಿ ಹೋಗಿ ಜಯಶೀಲನಾಗಿ ಹಿಂದಿರುಗಿ ಬಾ. ದೇವ, ಇಂದಿನಿಂದ ಸೀತಾನ್ವೇಷಣೆ ಆಗುವ ತನಕ ಫಲಾಸನಗಳನ್ನು ತೃಣ ಮಾತ್ರದಲ್ಲಿ ಮುಟ್ಟುವುದಿಲ್ಲ. ಇದಕ್ಕೆ ನಿನ್ನ ಪಾದಾರವಿಂದವೇ ಸಾಕ್ಷಿ. ನನಗಿನ್ನು ಪೂರ್ಣ ಆಶೀರ್ವಾದವನ್ನು ಮಾಡಿಬಿಡು. ನಾನೀಗಲೇ ಲಂಕಾನಗರವನ್ನು ಪ್ರವೇಶಿಸುವುದು. ಜಯ ಜಯ ರಘುವೀರ ಸಮರ್ಥ. ಪೂರ್ಣ ಆಶೀರ್ವಾದವನ್ನು ಮಾಡಿರುವೆನು. ಶೀಘ್ರವಾಗಿ ಹೋಗಿ ಜಾಗೃತಿಗಾಗಿ ಹೋಗಿ ಶೀಘ್ರವಾಗಿ ಹಿಂದಿರುಗಿ ಬಾಬಾ. ಜಯ ಜಯ ರಘುವೀರ ಸಮರ್ಥ. ಅಯ್ಯ, ಪೂಜ್ಯನಾದ ಲಕ್ಷ್ಮಣ ಸ್ವಾಮಿ ಅವರ ಆಶೀರ್ವಾದವನ್ನು ಪಡೆಯದೆ ಹೋಗುತ್ತಿದ್ದೇನಲ್ಲ. ಎಷ್ಟೇ ಆದರೂ ಕಪಿಬುದ್ಧಿಯಲ್ಲವೇ ದೇವ. ಲಕ್ಷ್ಮಣ ಸ್ವಾಮಿ, ಶ್ರೀರಾಮಾನುಗ್ರಹದಿಂದ ಸೀತಾಮಾತೆಯ ದರ್ಶನವಾದರೆ ತಮ್ಮ ವಿಚಾರವಾಗಿ ಏನೆಂದು ತಿಳಿಸಲಿ? ಮಾರುತಿ, ನನ್ನ ಮಾತೆಯವರನ್ನು ಕಂಡಾಗ ಈ ಲಕ್ಷ್ಮಣನ ಅನಂತ ನಮಸ್ಕಾರಗಳನ್ನು ತಿಳಿಸು ಮಾರುತಿ. ಅದು ಅಲ್ಲದೆ ಬೇಗ ಕುಶಲ ವಾರ್ತೆಯನ್ನು ತೆಗೆದುಕೊಂಡು ಜಯಶೀಲನಾಗಿ ಬಾ ಮಾರುತಿ. ನಿನಗೆ ಸನ್ಮಂಗಳವಾಗಲಿ. ಅನುಗ್ರಹಿತನಾದನು ದೇವ. ಪೂರ್ಣಾಶೀರ್ವಾದ ಆಗಲಪ್ಪ. ನಾನಿನ್ನು ಹೋಗಿ ಬರುತ್ತೇನೆ. ಜಯ ಜಯ ರಘುವೀರ ಸಮರ್ಥ. ಹರೇ ಜಯ ಜಯ ರಾಮ, ಹರೇ ಜಯ ಜಯ ಸೀತಾ ಹರೇ. हरे जय जय हरे राम, हरे हरे सीता हरे राम, हरे हरे सीता जय 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 राम, हरे जय जय ಅಂಗದ ಕುಮಾರ, ಶ್ರೀರಾಮನಿಂದ ಆಜ್ಞಾಪಿಸಲ್ಪಟ್ಟ ನಾವುಗಳು ವಿಂಧ್ಯಾದಿ ಪರ್ವತಗಳನ್ನು ದಾಟಿ ಸ್ವಯಂಪ್ರಭಾ ಪಟ್ಟಣವನ್ನು ಪರಿಶೋಧಿಸಿ ಗೋದಾವರಿ ನರ್ಮದಾ ನದಿಗಳನ್ನು ದಾಟಿ ಸಂಪಾತಿಯಿಂದ ಸೀತಾಮಾತೆಯ ಕುರುಹನ್ನು ಪಡೆದು ಸಮುದ್ರ ತೀರಕ್ಕೆ ಬಂದದ್ದಾಯಿತು. ಆದರೂ ಸಹ ಸೀತಾನ್ವೇಷಣ ಕಾರ್ಯ ಪೂರ್ಣವಾಗಲಿಲ್ಲ.
ಮುಂದೇನು ಮಾಡುವುದು ತಾತ? ಹಂಗದ ದೇವ, ಹಂಗದ ನಾನು ಹೇಳಿ ಎಲ್ಲರೂ ವಿಚಾರಿಸಿ. ಮುಂದೇನು ಮಾಡುವುದು ಅಂಗದ ಕುಮಾರ? ನಾವು ಈ ಸಮುದ್ರವನ್ನು ಹಾರಿ ಕೀಟ ಮಾತೆಯನ್ನು ಹುಡುಕೋಣವೆ. ಎಲ್ಲರಿಗೂ ಕೇಳಿ. ಈ ಸಮುದ್ರವನ್ನು ಲಂಘಿಸಿ ಸೀತಾ ಮಾತೆ ಕುಶವಾರ್ತೆಯನ್ನು ತರುವ ವೀರರು ನಮ್ಮಲ್ಲಿ ಯಾರಿಹರು? ಎಲ್ಲರನ್ನೂ ವಿಚಾರಿಸಿ ಅಂಗದ ಕುಮಾರ. ಅಲ್ಲಿಯೇ ತನಕ ಒಬ್ಬರನ್ನು ಬಿಟ್ಟರೆ ಮತ್ತೆ ಯಾರು? ಅಂಗದ ಕುಮಾರ, ನರ ಗವಯ ನೀರ ಗವಾಕ್ಷಿ ಎಲ್ಲರಿಗೂ ಕೇಳಿದ್ದಾಯ್ತು. ಎಲ್ಲರೂ ಹಾರಿಭೋಗವಲ್ಲೇ ವಿನಃ ಹಿಂದಿರುಗಿ ಬರಲಾರದು. ನನ್ನನ್ನು ಕೇಳುತ್ತಿರುವೆ. ನಾನು ವಯಸ್ಸಾದ ಕಾರಣ 90 ಯೋಜನೆ ಹಾರಿ ಹೋಗಬಲ್ಲೆ, ಆದ್ರೆ ಹಿಂದಿರುಗಿ ಬರಲಾರನು. ಎಲ್ಲರಿಗೂ ಕೇಳಿದ್ದಾಯ್ತು. ನೀನು ಎಷ್ಟು ಯೋಜನೆ ಹಾರಬಲ್ಲೆ? ನಾನು 100 ಯೋಜನವನ್ನು ಹಾರಬಲ್ಲೆ, ಹಾರಿ ಸೀತಾಮಾತೆಯನ್ನು ಹುಡುಕಬಲ್ಲೆ. ಆದರೆ ಮತ್ತೆ ಹಿಂತಿರುಗಿ ಬರೆಯುವುದೋ ಇಲ್ಲವೋ ಎಂಬ ಅನುಮಾನ ತಾತ. ಇದಕ್ಕೆಲ್ಲ ಆಂಜನೇಯನೇ ಸರಿ. ಆತನನ್ನು ಎಚ್ಚರಿಸೋಣ. ಆಂಜನೇಯ, ನೀನು ಹುಟ್ಟಿದ ಕೂಡಲೇ ತಟ್ಟನೆ ಆಕಾಶಕ್ಕೆ ಹಾರಿ ಆ ಸೂರ್ಯನನ್ನು ಹಿಡಿಯುವುದು ಅತ್ಯಂತ ಪರಾಕ್ರಮಶಾಲಿ. ಅದು ಅಲ್ಲದೆ ಬಾಲಕನಾಗಿದ್ದಾಗ ಅನೇಕ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಬರುತ್ತಿದ್ದೆ. ಆಗ ಋಷಿಮುನಿಗಳು ನಿನ್ನ ಶಕ್ತಿಯು ಅಗೋಚರವಾಗಿರಲೆಂದು ಶಾಪವಿತ್ತಿದ್ದರು. ಅದು ಇಂದು ವಿಮೋಚನೆ ಆಯಿತು. ಹೋಗು, ಈ ಶತಯೋಜನಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡಿ ಅಲ್ಲೇ ಸಮಾಚಾರವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ಭಾರವು ನಿನ್ನದಾಗಿರುವುದು. ನಿನಗೆ ರಾಮಾನುಗ್ರಹ ಉಂಟಾಗಲಿ. ಹೋಗಿ ಬಾ. ದೇವ, ತಾತ ಚಿಂತಿಸಬೇಡಿ. ನಾನು ಈ ಶ್ರೀರಾಮನ ಕರುಣೆಯಿಂದ ಈ ಸಮುದ್ರವನ್ನು ಲಂಘಿಸುವೆನು. ನೀ ಇಲ್ಲಿ ನಿಂತು ರಾಮನಿಗೆ ಜಯವಾಗಲಿ, ಹನುಮನಿಗೆ ಜಯವಾಗಲಿ ಎಂದು ಜಯವನ್ನು ಮಾಡುತ್ತೀರಿ. ಜಯ ಜಯ ಸಮರ್ಥ. ಲಂಘಿಸಿ ನೀಗದ ಸಂಘದವರೆಗೂ ತುಂಬ ಬರದಿನ ಮಿಂಗದಿ ನಿಲ್ಲಿಸದೆ. ಲಂಘಿಸಿ ನೀಗದ ಸಂಘದವರೆಗೂ ತುಂಬ ಬರದಿನ ಮಿಂಗದಿ ನಿಲ್ಲಿಸದೆ. ಸಂಗೀತ ನಿಂತಿಯೇ ಬರಲಿಂದಾಂಬಿರ ಹರ್ಷ ಮಾಡ್ತದೆ. ಸಂಗೀತ ನಿಂತಿಯೇ ನಾದ ರಾಮನ ಭಾವ ರಾಮನ ನಾದ ರಾಮನ ಭಾವ ನಾಮದ ಭಾವದಲ್ಲಿರಿಸುತ್ತಲೇ ಶ್ರೀವರಪದರಾಜೈನ ಸುಸ್ಥಿರ ಸುಸ್ಥಿರ ಭಾವನ ನೆನೆಯುತ್ತವಾಗವಲ್ಲಿ ಬನ್ನಿ ಜಗವಮಾಡಿಸುತ್ತಿರ್ಪ ದುರುಳ ದಶಾನನಪುರಲಿ ಬಂದು ಗುರುತಿಸಿದ ಸುಖದ ರಾಮಚಂದ್ರನ ದಯದೇ
ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದುರೆ ಹಿಂಡುವೆ ತೂಬನ ಕಣ್ಣನ ಲಂಕಾಪುರವ ಮಣಿಮಂಡಲ ಮನಿದ ಕಂಡೆ ಲಂಕಾಪುರವ. ಗಗನ ತಲದಿಂದೋಗೆ ಗಗನ ತಲದಿಂದೋಗವೆ ಮೇಲೊಮ್ಮೆಗೆಯುತ್ತಿಲ್ಲಿಗೆ ಗಗನ ತಲಕಿ ಸುಖಮ ತರದೆ ಗಗನ ತಲಕಿ ಸುಖಮ ತರದೆ ಗಗನ ತಲಕಿ ಸುಖನ ತರದೆ ಗಗನ ತಲಕಿ ಸುಖನ ತರದೆ ಇಲ್ಲಿಗೆ ಬರುತ್ತಲೆ ನಗರವ ನೂನರೆ ಕಂದನ ಲಂಕಾಪುರವ ಮಣಿಮಂಡಲವ ನಿದ ಕಂಡೆ ಲಂಕಾಪುರವ. ಆಹಾ ರಾಮಚಂದ್ರ, ಆಹಾ ರಾಮಚಂದ್ರ, ನಿನ್ನ ಮಹಿಮೆಯು ಎಷ್ಟು ಅದ್ಭುತವಾದುದು. ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಅಡ್ಡಯಾಗಿ ಬಂದ ಮೈನಾಕನನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಹರಗಿಸಿದ್ದು, ಸಿಂಹಿಕೆಯ ಗರ್ವವನ್ನು ಸೂಕ್ಷ್ಮ ರೂಪದಲ್ಲಿ ಹೊಕ್ಕು ಅವಳನ್ನು ಸೀಳಿ ಬಂದದ್ದು ನಿನ್ನ ಮಹಿಮೆಯಿಂದಲೇ ತಾನೆ. ಈಗಿರುವಲ್ಲಿ ನನಗೆ ಭಯವೆಂದರೇನು? ನಾನೀಗ ಲಂಕಾ ನಗರವನ್ನು ಪ್ರವೇಶ ಮಾಡುವೆನು. ಜಯ ಜಯ ಸಮರ್ಥ. ಸ್ವರಾಜನರ ಹೊರಂಪಿಡಿದು ಸುರಾವಳಿಯ ಗೆಲ್ವೆ, ಸ್ವರಾಜನರ ಹೊರಂಪಿ ಸುರಾವಳಿಯ ಗೆಲ್ವೆ, ಸುರಾವಳಿಯ ಗೆಲ್ವೆ, ಸುರಾವಳಿಯ ಗೆಲ್ವೆ. ಹಿಡಿದು ಬಡಿದು ಹಿಡಿದು ಬಡಿದು ಪಾಣಿ ಬನ್ನಿ ಪೇನ ಸ್ವರಾಜನರ ಹೊರಂಪಿಡಿದು ಸುರಾವಳಿಯ ಗೆಲ್ವೆ, ಸುರಾವಳಿಯ ಗೆಲ್ವೆ, ಸುರಾವಳಿಯ ಗೆಲ್ವೆ. ನಮ್ಮ ರಾವಣೇಶ್ವರನ ಹೊಟ್ಟೆ ಅಂತ ಲಂಕಾನಗರದ ಕೋಟೆಯನ್ನು ಕಾಯುತ್ತಿರುವರು. ಅದು ಅಲ್ಲದೆ ನನ್ನ ಹೆಸರನ್ನು ಕೇಳಿದ ಮಾತ್ರದಲ್ಲಿ ಏಕೋ ನಿದ್ರೆಯು ಬಾಧಿಸುತ್ತಿರುವುದು. ಸ್ವಲ್ಪ ನಿದ್ರಾಯಿತನಾಗುತ್ತೇನೆ. ರಾಮನಗರ ರಾಮನಗರ ರಾಮನವರ ಕರುಣ ಬಲದಿನ ಸೇರಿದೆ ಲಂಕೆಯನ್ನು. ರಾಮನವರ ಕರುಣ ಬಲದಿನ ಸೇರಿದೆ ಲಂಕೆಯನ್ನು. ಸೇರಿದ ಲಂಕೆಯ ಹರಿದ ಸರದಿಯ ಸೇರಿದ ಲಂಕೆಯ ಹರಿದ ಸರದಿಯ ರಾಮನವರ
ದಿನ ಲಂಕೆಯನು ರಾಮ ರಾಮಚಂದ್ರ, ನಿನ್ನ ಕರುಳಿಂದ ನಾನೇ ಲಂಕಾನಗರವನ್ನು ಪ್ರವೇಶ ಮಾಡುವೆನು. ಆಹಾ, ಯಾರೋ ರಕ್ಕಸ ಸ್ತ್ರೀಯು ಕೋಟೆ ಬಾಗಿನಲ್ಲಿ ಹೆಮ್ಮಾರಿ ಅಂತ ಮಲಗಿರೋಳಲ್ಲ. ಈಕೆಯು ನಿದ್ರಿಸುತ್ತಿರುವ ಸಮಯದಲ್ಲಿ ನಾನು ಪ್ರವೇಶ ಮಾಡುವುದು ಯುಕ್ತವಲ್ಲ. ಈಕೆಯನ್ನು ಎಚ್ಚರಿಸಿ ಇಲ್ಲಿನ ವಿದ್ಯಮಾನಗಳನ್ನು ತಿಳಿದು ನಂತರ ಒಳಗೆ ಹೋಗಿ. ಓ ನೋಡ, ಯಾರು? ಓ ಸೊಳ್ಳೆ. ಯಾರು ಕಾಡ್ತಿಲ್ವಲ್ಲ? ಓ ಕೋತಿ.